नेशन में मैं हूं आबिद हुसैन शेख। कर्नाटका बंद को वापस लिया कन्नड़ा संगठनों ने। कल राज्य भर में कन्नड़ा संगठनों के कट्टर अभिमानी कहलाने वाले वाटाल नागराज की ओर से बंद का आह्वान दिया गया था, लेकिन सीएम ने इन्हें कई बार बंद न करने की सूचना भी दी थी। आज शाम में वाटाल नागराज सहित कन्नड़ा संगठनों की बैठक के बाद फैसले को वापस लेने का ऐलान किया वाटाल नागराज ने, जिसकी जानकारी सीएम बसवराज बोम्मई और खुद वाटाल नागराज ने एक साथ मीडिया के जरिए जनता में संदेश दिया कि कल बंद नहीं होगा। ಕನ್ನಡದ ಹಿರಿಯ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು, ಪ್ರವೀಣ್ ಶೆಟ್ಟರು, ಕೆ.ಆರ್. ಕುಮಾರ್, ಶಿಲೇಂದ್ರಗೌಡರು, ಸಾರಾ ಗೋವಿಂದ್ ಅವರು, ಎಲ್ಲರೂ ಶರಣಗೌಡರು ಅವ್ರ ಜೊತೆಗೆಲ್ಲ ಮಾತುಕತೆ ಮಾಡಿದ್ದೇನೆ. ಅವರು ಒಂದು ಬಂದ್ಗೆ ಕರೆ ಕೊಟ್ಟಿದ್ರು. ನಾನು ನಿನ್ನೆನೂ ಕೂಡ ವಿನಂತಿ ಮಾಡಿದ್ದೆ, ಇವತ್ತು ಕೂಡ ವಿನಂತಿ ಮಾಡಿಕೊಂಡೆ. ಅವರು ಇಲ್ಲಿ ಬಂದು ಮಾತನಾಡಿ ಹಲವಾರು ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದೇವೆ. ಕನ್ನಡವನ್ನು ಉಳಿಸೋದ್ರಲ್ಲಿ, ಕನ್ನಡಿಗರ ಗಡಿ ಕನ್ನಡಿಗರ ಉಳಿಸೋದ್ರಲ್ಲಿ ನಾವೆಲ್ಲ ಒಂದೇ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅವರು ಹಲವಾರು ವಿಚಾರಗಳು ಮುಂದೆ ಕನ್ನಡದ ರಕ್ಷಣೆ ಹಂಗೆ ಮಾಡಬೇಕನ್ನುವಂಥದ್ದು ಕೂಡ ಹೇಳಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕನ್ನಡ ರಕ್ಷಣೆಗೆ ನಮ್ಮ ಸರ್ಕಾರ ನಿಂತಿರ್ತದೆ, ಗಟ್ಟಿಯಾಗಿ ನಿಲ್ತದೆ ನಿಮ್ಮ ಜೊತೆಗೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ. ನನ್ನ ಒಂದು ಮನವಿಗೆ ಅವರು ಮನ್ನಿಸಿ ಇಲ್ಲಿ ಮಠ ಬಂದು ಗೌರವ ಕೊಟ್ಟು ಬಂಧನ ಹಿಂದೆ ತೆಗೆದುಕೊಳ್ಬೇಕನ್ನುವಂಥ ಒಂದು ತೀರ್ಮಾನವನ್ನು ಅವರು ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ನಾಳೆ ಬಂದಿರುವುದಿಲ್ಲ, ಅದರಿಂದ ಯಾವುದು ವ್ಯಾಪಾರ ವ್ಯವಹಾರ ಯಾವುದು ಕೂಡ ತೊಂದರೆ ಆಗೋದಿಲ್ಲ ಅನ್ನೋಂಥ ವಿಚಾರವನ್ನು ಜನರಿಗೆ ಹೇಳಕ್ಕೆ ಇಚ್ಛಪಡ್ತೇನೆ. ಒಟ್ಟಾಗಿ ನಾವು ಇರೋಣ ಅಂತ ಭರವಸೆ ಕೊಟ್ಟಿದ್ದೇನೆ. ಎಲ್ಲ ವಿಚಾರಗಳು ಕೂಡ ಚರ್ಚೆಗಾಗಿದೆ. ನಾನು ಈಗಾಗಲೇ ಆ ವಿಚಾರ ಪಬ್ಲಿಕ್ ಆಗಿ ಹೇಳಿದ್ದೀನಿ. फूड, ग्रोसरी, राव, चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना, सुना हमने? किसी को मत बताना। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और खबरों के लिए देखते रहिए बी न्यूज़ नेशन।